ಯಾಕೆ ನೀರು ಬಿಟ್ಟಿಲ್ಲ ಅಂತ ಪಾಪ ನೀರು ಹಿಡ್ಕೊಂಡು ಹೋಗೋಣ. ಇವ್ರು ಹಾಕಿಲ್ಲಿ ಬಂದರು ಸ್ವಲ್ಪ ಬೈಯಕ್ಕೆ ಬಂದ್ರೇನು ಮಾತಾಡ್ಸೋದೇ ಇಲ್ಲ. ಸುಮ್ಮನೆ ನೀನು ಯಾರು ನಾನು ಒಂದ್ಸಲ ಇದ್ರಿಗೆ ಬಂದು ಮಾತಾಡ್ಸ್ಬಿಡ ಅಂತಾರೆ. ನಾನು ಯಾಕೆ ಸುಮ್ಮನೆ ಮಾತಾಡ್ಸ್ಲಿ, ನನ್ನ ಕಡೆ ನಾನು ನೀರು ಹಿಡ್ಕೊಂಡು ಹೋಗ್ತೀನಿ. ನಿನ್ನೆ ಬೈದನಲ್ಲ ಸಿಟ್ಟೆಗಳು ಅನ್ನಿಸ್ತೈತಿ. ರಮ್ಯಾ ಅನ್ನೋರು ಯಾರು ಇಲ್ಲಿ. ಸಾರಿ ಕಣೆ, ನನಗೆ ಏನು ವಿಷಯ ಗೊತ್ತಿದ್ದಿಲ್ಲ. ಅದಕ್ಕೆಮ್ಮ ನಿನ್ನೆ ನಾನು ಓದ್ನಲ್ಲ, ಮನೆಗೆ ಹೋದಾಗ ಎಲ್ಲ ಹೇಳಿದ್ರು. ಅವಾಗೆಲ್ಲ ಗೊತ್ತಾಯ್ತು ನೀನು ಯಾಕೆ ಹಂಗೆ ಮಾಡಿದೆ ಅಂತಂದು. ಅದಕ್ಕೆ ನೋಡು ನಾನು ಸಾರಿ ಕೇಳಾಕ್ತೇನೆ. ಸಾರಿ. ನಿಮ್ಮ ಸಾರಿ ಏನು ಬೇಕಾಗಿಲ್ಲ. ಈ ರಮ್ಯಾ ನಿಂತ್ಕೊಳ್ಳಿ. ನಿನ್ನೆ ನಾನು ಮಾತಾಡ್ಕೊಂಡು ಬಂದಾಗ ಅಷ್ಟೆಲ್ಲ ಬೈದು ಇವಾಗ ಬಂದು ಸಾರಿ ಕೇಳಿದ್ರೆ ಹೋಗು ಎಲ್ಲೋಕ್ಕಿ ಇದೋ ಊರಲ್ಲ ಮತ್ತೆ ಸಿಗ್ಲೇಬೇಕಲ್ಲ. ಮೊದಲ ಹುಡುಗಿಯರು ತಮ್ಮ ತಪ್ಪಿಲ್ಲ ಅಂತಂದ್ರೆ ಹುಡುಗರಿಂದ ಸಾರಿ ಕೇಳೋರ್ಗು ಬಿಡೋಂಗಿಲ್ಲ. ಅಂಥದ್ರಾಗ ಆಕೆ ಮಾತಾಡ್ಸಕ್ಕೆ ಬಂದು ನಾನು ದಿಮಾಕ್ ಮಾಡ್ಕೊಂತ ಕೂಗಾಡ್ಬಿಟ್ಟೀನಿ. ಏನು ಮಾಡ್ಬೇಕು, ಹೆಂಗಾದ್ರೂ ಮಾಡಿ ನಮ್ಮ ಹುಡುಗಿನ ಸಮಾಧಾನ ಮಾಡ್ಬೇಕು. ರಮ್ಯಾ ಅದನ್ನ ಕೊಡಪ್ಪ, ದೇವ್ರ ಮನೆಗೆ ಇಟ್ಟು ಏನು? ಹ್ಞೂ ಮಮ್ಮಿ ದೇವ್ರ ಮನೆಗೆ ಇಟ್ಟನಿ. ಸರಿ ಅದಕ್ಕೊಂದೇನು ಪ್ಲೇಟ್ ಮುಚ್ಚವ. ಆಂಟಿ ಯಾರು ಎಲ್ಲ ನೋಡ್ಯಾರ ನಿನ್ನ? ಬಾರಪ್ಪ ಒಳಗ. ನಿನ್ನ ಎಲ್ಲ ನೋಡೋಣಪ್ಪ, ಎಲ್ಲೊಂದು ಗೊತ್ತಾಗಕತ್ತಿಲ್ಲ. ನಾನು ಆಂಟಿ ವಿಜಯ್, ಸಿದ್ಧಾರ್ಥ ಅಂದದ್ರಲ್ಲ ಅವ್ರ ತಮ್ಮ, ಲಕ್ಷ್ಮೀ ಅತಿಯಮ್ಮ ಅವ್ರು ನನಗೆ. ಓ ಹೌದಲ್ಲ, ಸಾರಿ ಅಪ್ಪ, ನನಗೆ ನೆನಪಾಗಲಿಲ್ಲ. ಬಾರಪ್ಪ ಅಲ್ಲೇ ನಿಂತು ಕುತ್ಕೊ ಬಾ. ಏ ಲಕ್ಷ್ಮಿ, ಟೀ ಮಾಡ್ಕೊಂಬ, ಕುತ್ಕೊಳಪ್ಪ. ನಿಮ್ಮ ಅವ್ವರು ಆರಾಮದಾರ ಏನಪ್ಪ? ಹ್ಞೂ ಆಂಟಿ ಎಲ್ಲರೂ ಆರಾಮದಾರೆ. ನಿನ್ನೆ ಹೋಗಿದ್ವಿ ಮನೆಗೆ, ಎಲ್ಲರೂ ಮನೆಗೆ ಹೋಗಿ ಅಂದ್ರೆ ಅತ್ತಿಗೆಮ್ಮರು ದೊಡ್ಡ ಅತ್ತಿಗೆಮ್ಮರು ಹೋಳಿಗೆ ಕಣ್ಣೆ ಮಾಡಿದ್ರ. ನಮ್ಮ ಅಕ್ಕ ಅವ್ರು ಎಲ್ಲರೂ ಬಂದಿದ್ವಿ, ಎಲ್ಲರೂ ಹೋಗಿ ಬಂದ್ವಿ ಮನೆಗೆ. ಓ ಹೌದೇನಪ್ಪ, ಚೆನ್ನಾಗಾತ್ ಬಿಡಪ್ಪ. ಯಾರಿಗೆ ಚಹಾ ಮಾಡ್ಬೇಕು? ಯಾರು ಬಂದಾರ? ಅಯ್ಯೋ ಇವ್ರೇನು ಮನೆಗೆ ಬಂದ್ಬಿಟ್ಟಾರಲ್ಲ. ದೇವ್ರಿ, ಎಲ್ಲಿ ನಮ್ಮ ಮಮ್ಮಿದ್ರಿಗೆಲ್ಲ ವಿಷಯ ಹೇಳ್ತಾರೆ ಏನೋ. ಟೀ ಕೂಡ ಕೈ ಹಿಡ್ಕೊಂಡು ಏನು ಮಾಡಕತ್ತಿ? ಹ್ಞೂ ಕೊಡ್ತೇನೆ. ನಮ್ಮ ಹುಡುಗಿ ಟೀ ಹಿಡ್ಕೊಂಬರೋದು ನೋಡಿರ, ನನಗಂದ್ರು ನಾನು ಅವ್ರ ಮನೆಗೆ ಹೆಣ್ಣು ನೋಡೋಕೆ ಹೋದಂಗೆ ಅವಳಿಗೆ ಟೀ ಕೊಟ್ಟಂಗೆ ಫೀಲ್ ಆಗಕತ್ತೈತಿ. ಅದಕ್ಕೂ ಭಾಳ ಟೈಮ್ ಇಲ್ಲ, ಆದಷ್ಟು ಬೇಗ ಆ ಟೈಮ್ ಬರಲಿ ತಗೋರಿ. ಅದು ಏನೋ ಮಾತಾಡ್ಬೇಕಾಗಿತ್ತು ರೀ. ಏನು ಏನು ಮಾತಾಡ್ಬೇಕು? ನಿಮ್ಮ ಹತ್ರ ಅಲ್ರಿ, ನಿಮ್ಮ ತಾಯಿಯರ ಹತ್ರ ಮಾತಾಡ್ಬೇಕಾಗಿತ್ತು. ಯಪ್ಪ ದೇವ್ರಿ, ಇವನು ಎಲ್ಲಿ ನಮ್ಮ ಪ್ರೀತಿ ವಿಷಯ ಹೇಳೋಕೆ ಬಂದಾನೇನೋ. ನಾನು ಇನ್ನು ಸ್ವಲ್ಪ ದಿನ ಬಿಟ್ಟು ಮಮ್ಮಿಯರು ಹೇಳಿದ್ರೆ ಅಂತ ಅಂದ್ಕೊಂಡೆ. ಇವನೇನೋ ಈಗ ಹೇಳ್ಬಿಟ್ರೆ ಮುಗೀತು. ನಾನು ಹೇಳಿದ್ರೆ ನಮ್ಮ ಮಮ್ಮಿ ಹಂಗೆ ಇದಾಗ ಇದು ಮಾಡ್ಕೊಂತೈತೆ ಅಂತಂದ್ರೆ ಬೇರೆಯವರಿಂದ ಗೊತ್ತಾಯ್ತಂದ್ರೆ ಯಪ್ಪ ಇವನು ಯಾಕ್ರ ಬಂದಿದ್ದಾನೆ ಇಲ್ಲಿ. ಇವನಿಗೆ ಮನೆಗೆ ಬರ್ತಾನೆ ಅಂತ ಗೊತ್ತಾಗಿರ್ತಾಗ ಅಲ್ಲೇ ಮಾತಾಡ್ಬಿಡ್ತಿದ್ದೆ ರೋಡ್ನಾಗ. ಹೇಳಪ್ಪ ಏನು? ಏನಿಲ್ಲ ಆಂಟಿ, ಮೊನ್ನೆ ಮನೆಗೆ ಹೋಗಿದ್ವಲ್ಲ, ಅವರು ನಿಮ್ಗೆ ಕೇಳಾಕತ್ತಿದ್ರು. ಭಾಳ ದಿನ ಆತಪ್ಪ ನಾವು ಅವ್ರು ನೋಡಿಲ್ಲ, ಈ ಕಡೆ ಬಂದ ಮಾತಾಡ್ಸ್ಕೊಂತ ಇರೋನು. ನಾವು ಆ ಕಡೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ವಯಸ್ಸಾಗೈತಿ. ಅವಾಗೆಲ್ಲ ನಾವು ಅವ್ರ ಹತ್ತಿರು ನಾವು ಎಲ್ಲ ಒಂದಟ್ಟಿಗೆ ಹೋಗಿದ್ವಿ. ಆಮೇಲೆ ಮದುವೆ ಆದ್ಮೇಲೆ ಸ್ವಲ್ಪ ದಿನ ಬರ್ತದಲ್ಲಪ್ಪ ಈ ಕಡೆ, ಯಾಕೆ ಬರೋದ ಬಿಟ್ಟಾರ. ಸ್ವಲ್ಪ ಹಂಗೆ ಮನೆ ಕಡೆ ಬಂದು ಹೋಗ್ಕಂತ ಇರೋನು. ನಮಗೆ ಅವಾಗೆಲ್ಲ ಭಾಳ ಸಹಾಯ ಮಾಡ್ಯಾರವರು ಅಂತಂದು ಅನ್ನಕತ್ತಿದ್ರು. ಹೌದೇನಪ್ಪ? ಹ್ಞೂನಪ್ಪ. ನಮ್ಮ ಅತ್ತೆಯರು ಆಮೇಲೆ ನಿಮ್ಮ ಅವ್ವರು ಅವಾಗೆಲ್ಲ ಮದುವೆ ಆಗಿ ಬಂದ ಕೂಡಲೇ ಎಲ್ಲ ಹೊಲಕ್ಕೆ ಹೋಗಿದ್ರಂತ ಕೆಲ್ಸಕ್ಕೆ. ಹೇಳ್ತಿದ್ರು ನಮ್ಮ ಅತ್ತೆ, ನಾನು ಸೊಸೆಯಾಗಿ ಬಂದಮೇಲೆ ಹೇಳ್ತಿದ್ರು. ನಮ್ಮ ಅತ್ತೆಯರವ್ರಿಗೂ ಅವ್ರ ಜೊತೆಗೆ ಮನೆಗೆ ಹೋಗ್ತಿದ್ರಲ್ಲ, ನಾನು ಹೋಗೋದು ಬರೋದು ಮಾಡ್ತಿದ್ದೆ. ಇತ್ತೀಚೆಗೆಲ್ಲ ನಮ್ಮ ಅತ್ತೆಯರು ಹೋದ್ಮೇಲೆ ನಾನು ಹೋಗೋದೇ ಬಿಟ್ಬಿಟ್ಟೆ, ಆ ಕಡೆ ಹೋಗೇ ಇಲ್ಲ. ಪಾಪ ಒಳ್ಳೆ ನೆನ್ಪು ಮಾಡ್ಕೊಂಡಾರ. ಹೋಗಿ ಬರ್ತಾನೆ ತಗೊಳಪ್ಪ, ಯಾವಾಗ ನಾಡ್ದಾರೆ ಆ ಕಡೆ ಹೋದ್ರೆ ಹೋಗಿ ಮಾತಾಡ್ಸ್ಬರ್ತಾನಂತೆ. ಈ ವಿಷಯ ಹೇಳೋಕೆ ಅಷ್ಟು ಬಿಡೋಕೆ ಕೊಟ್ಟನ, ನನ್ನ ಎದುರಿಸ್ಬೇಕಂತಾನೆ ಹಿಂಗೆ ಮಾಡಕತ್ತಾನೆ ನೀನು. ಟೀ ಕುಡಿಯಪ್ಪ, ಟೀ ಆಡ್ತತಿ. ಸೀತಕ್ಕ ಯಾರ ಬಂದಾರ? ಓ ನೀನೇನ? ಏನಾಯ್ತು ನಿನ್ನ ಹೆಸರು? ಅಜಯ್ ಅಲ್ಲ? ನಮ್ಮ ಲಕ್ಷ್ಮಿ ಮೈದ್ನ? ಅಜಯ್ ಅಲ್ಲ ಆಂಟಿ, ವಿಜಯ್ ಅಂತ. ವಿಜಯ್. ಏನಪ್ಪ ಆರಾಮದೀಯ? ಯಾಕೆ ಎಲ್ಲರಿಗೂ ಬಂದ್ಬಿಟ್ಟು? ಹ್ಞೂ ಆಂಟಿ ಆರಾಮದೇನೆ. ಏನಿಲ್ಲ, ಹಂಗೆ ಅವರು ಕೇಳಿದ್ರ ಆಂಟಿಯವ್ರು ನೆನ್ಪು ಮಾಡ್ಕೊಂಡಂಗೆ ಅವಾಗೆಲ್ಲ ಮಾತಾಡ್ಸಿದ್ರಪ್ಪ. ಈ ಕಡೆ ಬರೋದ ಬಿಟ್ಟಾರ. ಹಂಗೆ ಖಾಲಿ ಇದ್ರೆ ಮಾತಾಡ್ಸ್ಕೊಂಡು ಹೋಗೋಣಪ್ಪ ಬಂದು. ಅವಾಗ ಅವ್ರ ಹತ್ತಿರ ನಾವು ಎಲ್ಲ ಒಂದು ಹೊಲಕ್ಕೆ ಕೆಲ್ಸಕ್ಕೆ ಹೋಗಿದ್ವಿ ಬರ್ತಿದ್ವಿ. ಈ ಕಡೆ ಬರೋದ ಬಿಟ್ಬಿಟ್ಟಾರ. ಸ್ವಲ್ಪ ಅಡ್ಡಾಡ್ಕೊಂತ ಇರೋಣಪ್ಪ, ಮಾತಾಡ್ಸ್ಕೊಂತ ಇರೋಣ. ನಾವಂದ್ರೆ ಆ ಕಡೆ ಬರೋಕ್ಕಾಗಲ್ಲ, ವಯಸ್ಸಾಕತಿ, ದೂರ ಆಕತ್ ಮನೆ ಅಂತಂದು ಅಂದ್ರೆ ಅದಕ್ಕೆ ನಾನು ಹಿಂಗೆ ಹೋಗಕತ್ತಿದ್ದೆ. ನೆನಪಾಯ್ತು, ಅದಕ್ಕೆ ಹಂಗೆ ಬಂದಿರಿ. ಸರಿ ಆಂಟಿ, ನಾನು ಬರ್ತೇನೆ ರೀ. ತಡಿಯಪ್ಪ, ಹಂಗೆ ಓಕೆ, ಊಟ ಮಾಡ್ಕೊಂಡು ಹೋಗೋಣ ತಡಿ. ಅಯ್ಯೋ ಇಲ್ಲ ಆಂಟಿ, ಬೇಡ, ಅತ್ತಿಗೆಮ್ಮ ಕಾಯ್ತಿರ್ತಾರೆ. ಬರ್ತಾನೆ ಆಂಟಿ, ಹೋಗಿ ಬರ್ತೇನೆ ಆಂಟಿ. ಎಷ್ಟು ನಾಟಕ ಮಾಡ್ತಾನೆ ನೋಡಿ. ಮಾತಾಡ್ತಾನೆ ಅಂತ ಬಂದ ಮಾತಾಡೋದು ಗೊತ್ತಿಲ್ಲ, ಈಗ ಪುಸಿ ಹೊಡಿಯೋಕೆ ಎಷ್ಟು ನಾಟಕ ಮಾಡ್ತಾನೆ. ಯಪ್ಪ, ನಾನೆಲ್ಲಿ ಪ್ರೀತಿ ವಿಷಯ ಹೇಳಕ್ಕೆ ಬಂದ ಅಂತಂದು ಎಂತ ಹೆದರ್ಕೊಂಡಿದ್ದೆ. ಒಳಗೆ ಹೋಗ್ತಾನೆ, ಓದ್ಕೊಳ್ಳೋದಲ್ಲ.
ಕಿಜ್ಜಿ ಎಲ್ಲಿ ಹುಡುಗನ ನೋಡಕತ್ತೀಯಲ್ಲ. ನಾನು ಎದ್ಕೊ ಬಂದೆ ಸೀತಕ್ಕ, ಏನೋ ಮಾಡ್ಕೊಂತ ಹುಡುಗ ನೋಡ್ಕೊಂತ ಮರ್ತಬಿಟ್ಟು ಎದಕ್ಕೆ ಮುಂದೆ ಅನ್ನೋದು ಮರ್ತಬಿಟ್ಟು ನಡೆಯತ್ತ. ಒಳ್ಳೆ ಕತೆ ಆತವ ನಿಂದು. ಸೀತಕ್ಕ, ನಿನಗೆ ಆ ಹುಡುಗ ನೋಡಿದ್ರೆ ಏನು ಅನಿಸ್ತತಿ? ಏನು ಅನಿಸ್ತತಿ? ಒಳ್ಳೆ ಹುಡುಗ. ಹಂಗಲ್ಲ ಅಂದದ್ದು ನಾನು. ರಮ್ಯನ ಒಳಗದಾಳೇನು? ರಮ್ಯಾಗೂ ಹುಡುಗಗೂ ಮದುವೆ ಮಾಡಿದ್ರೆ ಹೆಂಗಿರ್ತೈತಿ? ಮಸ್ತ ಕತೆ ಜೋಡಿ. ಹೌದು, ನನ್ನ ತಲೆಗೆ ಯೋಚನೆ ಬರಲಿಲ್ಲ. ಚೆನ್ನಾಗದ ಹುಡುಗಿಯನ್ನು, ಚೆನ್ನಾಗಿ ಕೆಲಸನೂ ಮಾಡ್ತಾನೆ. ಮೊನ್ನೆ ಯಾವುದೋ ಕಂಪ್ನಿಗೆ ಸೇರೋನಂತೆ. ಅವ್ರ ಅತ್ತಿಗೆಲ್ಲ ಹೇಳ್ತಿರ್ತಾಳಲ್ಲ, ಚೆನ್ನಾಗದನ. ಆದ್ರೆ ಆ ಹುಡುಗಿಗೆ ಹೆಂಗೇನ ಕೇಳ್ಬೇಕಲ್ಲ, ನಾವು ಮಾತಾಡಿದ್ರೆ. ನಮ್ಮ ರಮ್ಯನ ನೋಡಿದ್ರೆ ಮೊನ್ನೆ ಹಿಂಗಾಗೈತಿ. ಈಗ ಸಡನ್ನಾಗಿ ಹುಡುಗ ನೋಡೋತ್ತಿಗೆ ಸಿಕ್ಕರಿಗೆಲ್ಲ ಹಂಗೆ ಮಾಡೋದು ಸರಿ ಅನ್ಸಂಗಿಲ್ಲ. ಸ್ವಲ್ಪ ದಿನ ಹೋಗ್ತಡಿ, ಆಮೇಲೆ ನೋಡೋಣಂತೆ. ಅಯ್ಯ, ನಿಂದೊಂದು ಹಂಗೆ ಅನ್ಕೊಂತ ಕೂತ್ಕ. ಯಾರನ್ನ ಹುಡುಗನ ಮದುವೆ ಮಾಡ್ಕೊಂಡು ಹೋದ್ರೆ ಗೊತ್ತಾಗತ್ತೆ ನಿನಗೆ. ಹುಡುಗ ಚೆನ್ನಾಗದನ್ನ, ಇದ ಊರು ಚೆನ್ನಾಗತ್ತೆ. ಅವ್ರ ಅತ್ತೆಯರು, ನಿಮ್ಮ ಅತ್ತೆಯರು ಎಲ್ಲ, ಅವ್ರ ಅಮ್ಮರು ಎಲ್ಲ ಹೊಲಕ್ಕೆ ಹೋಗಿದ್ರು ಚೆನ್ನಾಗಂತ ನೀನೇ ಹೇಳ್ತಿರ್ತಿ. ಅವ್ರ ಅತ್ತಿನ ಅಂತ ಜೋರು ಇದ್ದಂಗಿಲ್ಲ, ಏನಿಲ್ಲ. ಆ ಲಕ್ಷ್ಮಿನ ಆಕೆ ಬಗ್ಗೆ ಅಂತೂ ಗೊತ್ತು ನಿನಗೆ. ಅಕ್ಕ ತಂಗಿಯರೆಲ್ಲ ಚೆನ್ನಾಗಿ ಆಕೆ ದೊಡ್ಡಕ್ಕಂತಾರೆ ಹೆಂಗಾತ ಹಾಳಾಗಿ ಹೋಗ್ಲಿ, ಹೆಂಗಾರ ಮಾಡ್ಕೊಂಡ್ಲಿ. ಇವರಿಬ್ಬರು ಅಕ್ಕ ತಂಗಿಯರು ಚೆನ್ನಾಗಿ ಹೊಂದ್ಕೊಂಡು ಹೋದ್ರೆ ಮುಗಿತಲ್ಲ. ಮನೆ ನೋಡಿ, ಆ ಮನೆ ಎಂಥ ದೊಡ್ಡ ಮನೆ ಐತಿ. ಮುಂದಿಂದು ದೊಡ್ಡದೈತಿ. ಈಗ ಹಿಂದಿನ ಮನೆನೂ ಹಳೆ ಕಾಲದ ಮನೆ, ಅದನ್ನು ಚೆನ್ನಾಗೈತಿ. ನಿನ್ನ ಮಗಳು ಆರಾಮಿರ್ತಾಳೆ. ಸುಮ್ಮನೆ ನೋಡ, ಚೆನ್ನಾಗತ್ತೆ. ಸುಮ್ಮನೆ ಗೌಡ್ರ ಹತ್ರ ಮಾತಾಡಿ ಮಾಡಿಕೊಟ್ಬಿಡು. ನೋಡಂತಡಿ. ಅವ್ರು ಅವನು ಏನಂಗೆ ಅಡ್ಡಾಡ್ಕೊಂತ ಮಾತಾಡ್ಸ್ಕೊಂತ ಹೋಗಂದಾಳಂತೆ. ಭಾಳ ದಿನ ಆಗೈತಿ ಮಾತಾಡ್ಸಿಲ್ಲ ಅಂದಾಳಂತೆ. ನೋಡ್ತೇನೆ, ಅಕಸ್ಮಾತ್ ಆ ಕಡೆ ಏನಾದ್ರು ಹೋದ್ರೆ ಹೋಗಿ ಕೇಳ್ತೀನಿ. ಅವ್ರು ಅತ್ತಿನ ಕೇಳೋದಕ್ಕಿನ್ನೂ ಸ್ವಲ್ಪ ಲಕ್ಷ್ಮಿ ನಮ್ಮ ಜೊತೆ ಭಾಳ ಸ್ವಲ್ಪ ಚೆನ್ನಾಗದ. ಲಕ್ಷ್ಮಿನ ಕೇಳಿದ್ರೆ ಗೊತ್ತಾಕತಿ. ಈಗ ಕರೆಕ್ಟ್ ಹೇಳಿದ್ ನೋಡಿ, ಇದು ಮಾತಾ ಕರೆಕ್ಟ್ ಹೇಳಿದ್ ನೋಡಿ. ನಮ್ಮ ಲಕ್ಷ್ಮಿ ನನ್ನ ಮಾತು ಕೇಳ್ಬಿಡಂತಾಗ ಮತ್ತೇನು. ಚೆನ್ನಾಗಿ ಕತ್ಬಿಡತ್ತ. ಇದು ದೂರ ಆದಂಗೆ ಕತೆ. ಮಗಳು ಬೇರೆಯವ್ರಿಗೆ ಅನ್ನೋದು ಇದ್ರಂಗಿಲ್ಲ, ಹತ್ತಿದು ಕಾಟಿರಂಗಿಲ್ಲ, ಏನಿಲ್ಲ. ಏನು ಮೂವರು ಅಕ್ಕ ತಂಗಿಯರಿದ್ರು ದೊಡ್ಡಕ್ಕೆನ ಮತ್ತೆ ಇರೋರಲ್ವ, ಮೂವರು ಒಂದು ಥರ ಇಟ್ಕೊಂಡ್ರಂಗಕತಿ. ನಮ್ಮ ಲಕ್ಷ್ಮಿ ಅಂತ ಹಂಗೆ ಮಾಡೋಂಗಿಲ್ಲ. ಚೆನ್ನಾಗತ್ತಾಗ. ಇಷ್ಟು ದಿನ ಅಕ್ಕ ಅಕ್ಕ ಅಂತಂದೆಲ್ಲ ಇದು ಮಾಡ್ತಿದ್ದೆ, ಈಗ ಬೀಗರದಂಗೆ ಆಗ್ತವೆ. ಚೆನ್ನಾಗಿ ಕತ್ಬಿಡತ್ತ. ಮಾತಾಡ್ತೇನೆ ನಾನು ಅವ್ರ ಅಮ್ಮನ ಹತ್ರ ಹೋಗಿ, ನಾಳೆ ಇಲ್ಲ ಲಕ್ಷ್ಮಿ ಹತ್ರ ಮಾತಾಡ್ತೀನಿ. ಆಮೇಲೆ ನಮ್ಮ ಅಕ್ಕಿ ರಮ್ಮೆಗೆ ಹೇಳಕ್ಕೆ ಬರ್ತೈತಿ. ನಾನು ಎದಕ್ಕೆ ಬಂದಂದು ಈಗ ಗೊತ್ತಾಯ್ತು ನೋಡ. ಇದು ಸ್ವಲ್ಪ ಅರ್ಶಿನ ಪುಡಿ ಇದ್ದರೂ ಕೂಡ ಖಾಲಿ ಆಗ್ಬಿಟ್ಟೈತಿ. ತಡಿಯವ ತಗೊಂಬರ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.